ಒಂದು ದಿನ ರಾಣಿ ತನ್ನ ಅಕ್ಕನಿಗೆ ಕಾಲ್ ಮಾಡಿ ಹೇಳ್ತಾಳೆ, ಅಕ್ಕ ನಾನು ಇಷ್ಟಪಟ್ಟಿರೋ ಸುಜಿತನ್ನು ನಿನಗೆ ಮದುವೆ ಮಾಡಿಸ್ಬೇಕು ಅಂತ ಮನೇಲಿ ಮಾತಾಡ್ತಿದ್ದಾರೆ. ಹೇಗಾದರೂ ಈ ಮದುವೆ ಆಗದೇ ಇರೋ ಹಾಗೆ ನೀನೇ ಮಾಡು ಅಂತ. ಆಗ ರಚನಾ, ಓಕೆ ಮೇಡಮ್, ನಾನು ನೋಡ್ಕೊಳ್ತೀನಿ, ಯು ಡೋಂಟ್ ವರಿ ಅಂತಾಳೆ. ನಂತರ ರಚನಾ MD ಹತ್ತಿರ ಹೋಗಿ ನಾನು ಆಸ್ಟ್ರೇಲಿಯಾದ ಆಫೀಸ್ಗೆ ಹೋಗಲು ರೆಡಿ ಇದ್ದೀನಿ ಅಂದಾಗ ಅವಳ MD ಸಂಜಯ್, ಮೊನ್ನೆ ನೀನು ಮನೆಯಲ್ಲಿ ಮದುವೆಗೆ ಗಂಡು ನೋಡ್ತಾ ಇದ್ದಾರೆ, ಸೊ ನಾನು ಹೋಗಲ್ಲ ಅಂತ ಹೇಳಿ ಈಗ ಸಡನ್ನಾಗಿ ಏನಾಯಿತು ಎಂದಾಗ ರಚನಾ, ನೋ ಸರ್, ನಾನು ನನ್ನ ಕರಿಯರ್ ಬಗ್ಗೆ ಥಿಂಕ್ ಮಾಡ್ತೀನಿ, ಐ ಆಮ್ ಜಸ್ಟ್ 26 ನೌ ಅಂತ ಹೇಳ್ತಾಳೆ. ಓಕೆ ಎಂದು MD ಸೈನ್ ಮಾಡಿ ಪೇಪರ್ಸ್ ಕೊಡ್ತಾರೆ. ನಂತರ ರಚನಾ ಆಸ್ಟ್ರೇಲಿಯಾಕ್ಕೆ ಹೋಗಲು ಮನೆಯವರನ್ನು ಒಪ್ಪಿಸ್ತಾಳೆ. ಈಗ ರಾಣಿ ರೂಟ್ ಕ್ಲಿಯರ್ ಆಯಿತು. ತಂಗಿಗಾಗಿ ಅಕ್ಕ ಎಲ್ಲರನ್ನೂ ಬಿಟ್ಟು ಹೋಗಬೇಕಾಯಿತು. ಆಸ್ಟ್ರೇಲಿಯಾದಲ್ಲಿ ರಚನಾ ಜೀವನ ಚೆನ್ನಾಗೇ ಇತ್ತು. ಹೀಗೆ 2 ವರ್ಷ ಕಳೆಯಿತು. ಮತ್ತೆ ರಚನಾಗೆ ಮದುವೆ ಮಾತುಕತೆ ಶುರು ಮಾಡಿದರು. 2 ವರ್ಷದ ಬಳಿಕ ರಚನಾ ಆಸ್ಟ್ರೇಲಿಯಾದಿಂದ ಮನೆಗೆ ಬಂದಳು. ನಂತರ MDಯನ್ನು ಮೀಟ್ ಆದಳು. ಕೆಲಸಕ್ಕೆ ರಿಸೈನ್ ಮಾಡಿದಳು. ತನ್ನದೇ ಆದ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಳು. ಅಲ್ಲಿಂದ ನಂತರ ಸಕ್ಸಸ್ ಕಂಡಳು. ರಚನಾ ಮದುವೆ ಮುಂದೆ ಹಾಕಲು ಹೇಳಿದಳು. ಆದರೆ ರಾಣಿಗೆ ಬೇಗ ಸುಜಿತ್ನನ್ನು ಮದುವೆಯಾಗಬೇಕು ಅಂತ ಆಸೆ ಇತ್ತು. ರಚನಾಳನ್ನು ಮದುವೆಯಾಗಲು ರಾಣಿ ಒಪ್ಪಿಸಬೇಕಿತ್ತು. ರಾಣಿ ಓದು ಮುಗಿಸಿ ಕೆಲಸಕ್ಕೆ ಹುಡುಕಾಟ ನಡೆಸುತ್ತಿದ್ದಳು. ಆಗ ಅವಳು ಒಂದು ಕಂಪನಿಯ ಇಂಟರ್ವ್ಯೂಗೆ ಹೋದಳು. ಹಾಗೂ ಅವಳ ಟ್ಯಾಲೆಂಟಿಗೆ ದೊಡ್ಡ ಹುದ್ದೆಯ ಸಿಕ್ಕಿತು. ಅಲ್ಲಿ MDಯೊಂದಿಗೆ ಒಳ್ಳೆ ಬಾಂಧವ್ಯವನ್ನು ಇಟ್ಟುಕೊಂಡಿದ್ದಳು. MD ಕೂಡ ಒಳ್ಳೆಯವನೆಂದು ಭಾವಿಸಿಕೊಂಡು ನನ್ನ ಅಕ್ಕನನ್ನು ಮದುವೆಯಾಗುತ್ತೀರಾ ಎಂದು ಕೇಳಿದಳು. MD ನಕ್ಕು, ಜೋಕ್ ಮಾಡ್ತಾ ಇದೆಯಾ ಎಂದಾಗ ರಾಣಿ ತನ್ನ ಸಮಸ್ಯೆಯನ್ನು ಹೇಳಿಕೊಂಡಳು. ಅಕ್ಕನನ್ನು ಮರುದಿವಸ ಚೆನ್ನಾಗಿ ರೆಡಿಯಾಗಲು ಹೇಳಿ ರೆಸ್ಟೋರೆಂಟ್ ಒಂದಕ್ಕೆ ಕರೆದುಕೊಂಡು ಹೋದಳು. ಅಲ್ಲಿಗೆ ರಾಣಿ ತನ್ನ MDಯನ್ನು ಬರಲು ಹೇಳಿದಳು. ಹಾಗೂ ರಾಣಿ MD ಕೂಡ ಅಲ್ಲಿಗೆ ಬಂದರು. ರಚನಾ ಸಡನ್ನಾಗಿ ತನ್ನ ಹಳೆಯ MDಯನ್ನು ನೋಡಿ, ಸರ್ ನೀವಿಲ್ಲಿ ಎಂದು ರಾಗ ಎಳೆಯುವಾಗ ರಚನಾ, ಇವರು ನಮ್ಮ MD ಸರ್, ಇವಳೊಂದಿಗೆ ನಿನ್ನ ಮದುವೆ ಮಾತುಕತೆಗೆ ಬರಲು ಹೇಳಿದ್ದೆ ಎಂದಾಗ ರಚನಾ, ಜೋಕ್ ಮಾಡ್ತಾ ಇದೆಯಾ, ಇವರು ನನ್ನ ಮೊದಲ ಕಂಪನಿಯ MD ಎಂದು ಹೇಳಿದಾಗ ಸಂಜಯ್ಗೆ ಎಲ್ಲ ಅರ್ಥವಾಗುತ್ತದೆ. ಇಬ್ಬರು ಸಂಜಯೊಂದಿಗೆ ಕೆಲಸ ಮಾಡಿದವರೇ. ರಚನಾ ಹಾಗೂ ಸಂಜಯ್ಗೆ ಒಳ್ಳೆ ಸ್ನೇಹವೇನೋ ಇತ್ತು, ಆದರೆ ಪ್ರೀತಿ ಇಬ್ಬರಿಗೂ ಇರಲಿಲ್ಲ. ರಾಣಿ ಇಬ್ಬರನ್ನು ಕನ್ವಿನ್ಸ್ ಮಾಡಲು ಪ್ರಯತ್ನಪಟ್ಟಳು. ಇಬ್ಬರು 2 ದಿನ ಬೇಕು ಎಂದು ಹೇಳಿದರು. 2 ದಿನದ ಬಳಿಕ ಇಬ್ಬರು ಮದುವೆಗೆ ಒಪ್ಪಿಗೆ ನೀಡಿದರು. ನಂತರ ಒಳ್ಳೆ ಮುಹೂರ್ತದಲ್ಲಿ ರಚನಾ ಹಾಗೂ ಸಂಜಯ್ಗೆ ಮದುವೆಯಾಯಿತು. ನಂತರ 6 ತಿಂಗಳ ಬಳಿಕ ರಾಣಿ ಹಾಗೂ ಸುಜಿತ್ಗೆ ಮದುವೆಯಾಯಿತು. ರಚನಾ ಇಂಡಿಪೆಂಡೆಂಟ್ ಆಗಿ ಬಿಸ್ನೆಸ್ ಮಾಡುವುದು ಸಂಜಯ್ಗೆ ಇಷ್ಟ ಆಗ್ತಾ ಇರಲಿಲ್ಲ. ಸಂಜಯ್ಗೆ ರಚನಾ ಕಾಂಪಿಟೇಷನ್ ಕೊಡುತ್ತಿದ್ದಾಳೆ ಅಂತ ಅನ್ನಿಸ್ತಿತ್ತು. ಹಾಗಾಗಿ ರಚನಾ ಹತ್ತಿರ ಸಂಜಯ್, ನೀನು ಇಂಡಿಪೆಂಡೆಂಟ್ ಆಗಿ ಬಿಸ್ನೆಸ್ ಮಾಡುವುದನ್ನು ನಿಲ್ಲಿಸು, ನಾವು ಒಟ್ಟಿಗೆ ಕೆಲಸ ಮಾಡುವ ಎಂದು ಹೇಳಿದನು. ರಚನಾಗೆ ಇದು ಸ್ವಲ್ಪವೂ ಇಷ್ಟ ಆಗಲಿಲ್ಲ. ಈ ವಿಷಯದಲ್ಲಿ ಹಲವಾರು ಸಲ ಅವರಿಬ್ಬರಿಗೆ ಜಗಳವಾಗುತ್ತಿತ್ತು. ರಚನಾ ತಂದೆ ತಾಯಿ ರಚನಾ ಇಷ್ಟಪಟ್ಟ ಹಾಗೆ ಇರಬೇಕು ಅಂತ ಬಯಸಿದ್ರು. ಸಂಜಯ್ ರಚನಾ ಬಳಿ, ನೀನು ಇಂಡಿಪೆಂಡೆಂಟ್ ಆಗಿ ಬಿಸ್ನೆಸ್ ಮಾಡುವುದಾದರೆ ಡೈವರ್ಸ್ ಕೊಡು ಎಂದು ಹೇಳಿದನು. ರಚನಾಗೆ ಸಂಜಯ್ ಮೇಲೆ ಪ್ರೀತಿ ಇತ್ತು, ಆದರೆ ಅವಳ ಕಂಪನಿ ಅವಳ 10 ವರ್ಷಗಳ ಕನಸು ಹಾಗೂ ಪರಿಶ್ರಮ ಆಗಿತ್ತು. ಕಂಪನಿ ಮರ್ಜ್ ಮಾಡುವ ಆಪ್ಷನ್ ಕೂಡ ರಚನಾಗೆ ಇರಲಿಲ್ಲ. ಇದರಿಂದ ಸಂಜಯ್ ರಚನಾಗೆ ಡಿವೋರ್ಸ್ ಕೊಡ್ತಾನೆ. ಆದರೆ ಜೀವನಾಂಶವನ್ನು ರಚನಾ ನಿರಾಕರಿಸುತ್ತಾಳೆ. ಇದು ಸಂಜಯ್ಗೆ ಒಳಗೊಳಗೆ ಮತ್ತು ಕೋಪ ಬರುವಂತೆ ಮಾಡುತ್ತದೆ. ಇದರಿಂದ ರಚನಾ ಡಿಪ್ರೆಷನ್ಗೆ ಹೋಗ್ತಾಳೆ. ಕೆಲವೇ ದಿನಗಳಲ್ಲಿ ರಚನಾ ತಾಯಿಯಾಗುತ್ತಿರುವುದನ್ನು ತಿಳಿದುಕೊಂಡಳು. ಎಲ್ಲವೂ ಅವಳಿಗೆ ಬಿಸ್ನೆಸ್ ಮೇಲೆ ಫೋಕಸ್ ಮಾಡಲು ಕಷ್ಟ ಆಯಿತು. ಸಂಜಯ್ ತನ್ನ ಬಿಸ್ನೆಸ್ ಕಡೆ ಫೋಕಸ್ ಮಾಡುವುದು ಬಿಟ್ಟು ರಚನಾಳ ಬಿಸ್ನೆಸ್ ಹೇಗೆ ಹಾಳು ಮಾಡುವುದು ಎಂದು ಯೋಚಿಸುತ್ತಿದ್ದ. ತಾಯಿಯಾಗುತ್ತಿರುವ ವಿಷಯ ತಿಳಿಸಲು ಬಂದ ರಚನಾಳನ್ನು ಸಂಜಯ್ ಸೆಕ್ಯೂರಿಟಿ ಕೈಯಿಂದ ಹೊರಹಾಕಲು ಹೇಳ್ತಾನೆ. ಇದನ್ನು ರಚನಾ ಚಾಲೆಂಜ್ ಆಗಿ ತೆಗೆದುಕೊಂಡಳು. ಮನಸ್ಸಿನಲ್ಲಿ ಸಂಜಯ್ ಮೇಲೆ ಪ್ರೀತಿ ಇದ್ದರೂ ಇದೆಲ್ಲವನ್ನು ಸಹಿಸಿಕೊಂಡು ಬಿಸ್ನೆಸ್ ಮೇಲೆ ಹೆಚ್ಚಿನ ಗಮನ ಕೊಡಲು ಶುರು ಮಾಡಿದಳು. ಸಂಜಯ್ನ ಮರಿಬೇಕು ಅಂತ ಅಂದುಕೊಂಡ್ರೆ ಮಗುವಿನ ರೂಪದಲ್ಲಿ ಅವಳೊಂದಿಗೆ ಇರುತ್ತಿದ್ದ. ಲಾಯರ್ 6 ತಿಂಗಳು ಒಂದೇ ಮನೆಯಲ್ಲಿ ಜೊತೆಯಲ್ಲೇ ಇರಬೇಕು, ಹಾಗಿದ್ದರೆ ಮಾತ್ರ ಡಿವೋರ್ಸ್ ಸಾಧ್ಯ ಎಂದು ಹೇಳಿದರು. ಲಾಯರ್ ಬೇರೆ ಯಾರೂ ಅಲ್ಲ, ರಚನಾ ಚೈಲ್ಡ್ಹುಡ್ ಕ್ಲಾಸ್ಮೇಟ್ ಆಗಿದ್ದ
ರಚನಾ ಇರುವ ಪರಿಸ್ಥಿತಿ ಚೆನ್ನಾಗಿ ಗೊತ್ತಿದ್ದರಿಂದ ರಚನಾ ಪರವಾಗಿ ಅವನು ನಿಂತಿದ್ದ. ರಚನಾಗೆ ಲೀಗಲಿ ಮೆಂಟಲಿ ಸಪೋರ್ಟ್ ಮಾಡ್ತಾ ಇದ್ದ. ಈಗ ರಚನಾ ಹಾಗೂ ಸಂಜಯ್ ಒಂದೇ ಮನೆಯಲ್ಲಿ ಅನಿವಾರ್ಯವಾಗಿ ಇರಬೇಕಾಗಿ ಬಂತು. ಈ ಟೈಮ್ನಲ್ಲಿ ಸಂಜಯ್ನ ಕನ್ವಿನ್ಸ್ ಮಾಡಲು ರಚನಾ ತುಂಬ ಟ್ರೈ ಮಾಡ್ತಿದ್ಲು. ಬಟ್ ಸಂಜಯ್ ಮುಖ ಕೂಡ ನೋಡಲು ಇಷ್ಟಪಡ್ತಾ ಇರಲಿಲ್ಲ. ಹೀಗೆ 4 ತಿಂಗಳಾಗೋಯ್ತು. ಉಳಿದದ್ದು 2 ತಿಂಗಳು ಹೇಗೋ ಹೋಗುತ್ತೆ ಅಂತ ಸಂಜಯ್ ಅಂದ್ಕೊಂಡಿದ್ದ. ರಚನಾ ಈಗ 7 ತಿಂಗಳ ಗರ್ಭಿಣಿ. ಸಂಜಯ್ ರಚನಾಳನ್ನು ಗಮನಿಸದೇ ಇರುವುದರಿಂದ ಅವನಿಗೆ ಏನೂ ಗೊತ್ತಿರಲಿಲ್ಲ. ಸಂಜಯ್ ಮನೆಯಲ್ಲಿ ಬೇರೆ ಯಾರೂ ಇರಲಿಲ್ಲ ಕೂಡ. ಒಂದು ದಿನ ರಾತ್ರಿ 11 ಗಂಟೆ ಹೊತ್ತಿಗೆ ಅಡುಗೆ ಕೋಣೆಯಲ್ಲಿ ಲೋಟ ಬಿದ್ದ ಶಬ್ದ ಕೇಳುತ್ತದೆ. ಆದರೆ ಸಂಜಯ್ ರಚನಾ ಹೋಗಿರಬೇಕು ಅಂತ ಸುಮ್ಮನಾಗ್ತಾನೆ. ರಚನಾ ಬಿದ್ದಾಗ ಅವಳಿಗೆ ಪ್ರಜ್ಞೆ ತಪ್ಪಿ ಹೋಗಿತ್ತು. ಮರುದಿನ ಬೆಳಿಗ್ಗೆ ಸಂಜಯ್ ಅಡುಗೆ ಕೋಣೆಗೆ ಬಂದಾಗ ರಚನಾ ಬಿದ್ದದನ್ನು ನೋಡಿ ಹೆದರ್ಕೊಳ್ತಾನೆ. ಮತ್ತೆ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡ್ತಾನೆ. ಈಗ ಸಂಜಯ್ಗೆ ರಚನಾ ಪ್ರೆಗ್ನೆಂಟ್ ಆಗಿರಬೇಕು ಅಂತ ಅನ್ನಿಸಿತ್ತು. ಆದರೆ ಹೇಗೆ ಕೇಳುವುದು ಎಂದು ಸುಮ್ಮನಿದ್ದ. ಮತ್ತು ಹಾಸ್ಪಿಟಲ್ನಲ್ಲಿ ಸಂಜಯ್ಗೆ ಡಾಕ್ಟರ್ ಬೈತಾ ಇದ್ರು. ಏನಾಯಿತು ಎಂದು ಕೇಳಿದಾಗ ಎಲ್ಲ ವಿಷಯ ಡಾಕ್ಟರ್ ಹತ್ತಿರ ಹೇಳಿದ. ಡಾಕ್ಟರ್ ರಚನಾ ಹಾಗೂ ಮಗು ಸೇಫ್ ಆಗಿದೆ, ಡೋಂಟ್ ವರಿ, ನೀವು ಅವರನ್ನು ನೋಡಬಹುದು ಎಂದು ಡಾಕ್ಟರ್ ಹೇಳಿ ಹೋದರು. ಸಂಜಯ್ ತುಂಬ ಕನ್ಫ್ಯೂಸ್ ಆಗ್ತಾನೆ. ಅವನಿಗೆ ಈಗೋ ಅಡ್ಡ ಬರ್ತಿತ್ತು. ಆಗಿದ್ದಾಗಲಿ ಎಂದು ರಚನಾ ಹತ್ತಿರ ಬಂದು ಐ ಆಮ್ ಸಾರಿ, ಜಸ್ಟ್ ಗ್ಲಾಸ್ ಬಿತ್ತು ಅಂತ ಅಂದ್ಕೊಂಡೆ ಆ್ಯಂಡ್ ನೀನು ಕನ್ಸೀವ್ ಆಗಿದ್ದು ಕೂಡ ನನಗೆ ಗೊತ್ತಾಗಿಲ್ಲ ಎಂದಾಗ ಅವನಿಗೆ ಗೊತ್ತಾಗದೆ ಅವನ ಕಣ್ಣಲ್ಲಿ ನೀರು ಬಂತು. ಅಲ್ಲಿಂದ ಅವನು ಸೀದಾ ಹೊರಗೆ ಬಂದ. ಮೊದಲು ಅವನು ತನ್ನ ತಾಯಿಗೆ ಕಾಲ್ ಮಾಡಿದ ಮತ್ತು ನಡೆದದ್ದೆಲ್ಲವನ್ನು ಹೇಳಿದ. ಆಗ ತಾಯಿ, ನಾವು ಇವತ್ತೇ ಹೊರಟು ಬರುತ್ತೇವೆ, ಅವಳನ್ನು ಜೋಪಾನವಾಗಿ ಮನೆಗೆ ಕರೆದುಕೊಂಡು ಹೋಗು ಎಂದು ಹೇಳಿದರು. ಹಾಗೆ ಸಂಜಯ್ ರಚನಾಳನ್ನು ಮನೆಗೆ ಕರೆದುಕೊಂಡು ಹೋದನು. ಮರುದಿನ ಬೆಳಿಗ್ಗೆ ಸಂಜಯ್ ತಂದೆ ಹಾಗೂ ತಾಯಿ ಇಬ್ಬರೂ ಬಂದರು. ನಂತರ ಸಂಜಯ್ಗೆ ಬುದ್ಧಿ ಹೇಳಿದರು. ರಚನಾ ತನ್ನ ಇಷ್ಟದಂತೆ ಕಂಪನಿ ನಡೆಸಿಕೊಂಡು ಹೋಗಲು ಸಂಜಯ್ನ ಒಪ್ಪಿಸಿದರು. ನಂತರ ಸಂಜಯ್ ತನ್ನ ಬಿಸ್ನೆಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ. ರಚನಾ ತುಂಬು ಗರ್ಭಿಣಿ ಆಗಿದ್ದರಿಂದ ಸಂಜಯ್ ರಚನಾಳ ಕೆಲಸವನ್ನು ಅವನೇ ನೋಡಿಕೊಳ್ಳುತ್ತಿದ್ದ. ಇದು ರಚನಾಗೆ ತುಂಬ ಖುಷಿಯಾಗಿತ್ತು. ಹಾಗೆ ರಚನಾ ಗಂಡು ಹಾಗೂ ಹೆಣ್ಣು ಅವಳಿ ಮಕ್ಕಳಿಗೆ ತಾಯಿಯಾದಳು. ಮನೆಯಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಜೊತೆಗೆ ಬಿಸ್ನೆಸ್ ಕೂಡ ಒಳ್ಳೆ ಗ್ರೋತ್ ಕಂಡಿತು. ರಚನಾ ಹಾಗೂ ಸಂಜಯ್ ಸಂಸಾರ ಆನಂದ ಸಾಗರದಲ್ಲಿತ್ತು. ಈಚೆ ರಾಣಿ ಹಾಗೂ ಸುಜಿತ್ ಕೂಡ ಖುಷಿಯಾಗಿದ್ದರು. ಒಂದು ದಿನ ರಾಣಿ ಅವಳ ಫ್ರೆಂಡ್ಸ್ ಜೊತೆ ಅಕ್ಕನ ಮಕ್ಕಳಿಗೆ ಡ್ರೆಸ್ ತಗೋಬೇಕು ಅಂತ ಶಾಪಿಂಗ್ ಮಾಡಿ ಮಕ್ಕಳಿಗೋಸ್ಕರ ಡ್ರೆಸ್, ಆಟ ಸಾಮಾನು, ಗೊಂಬೆ, ಅದು ಇದು ಅಂತ ಎಲ್ಲ ತಗೊಳ್ತಾಳೆ. ತಗೊಂಡು ವಾಪಸ್ ಮನೆಗೆ ಕಾರಲ್ಲಿ ಬರುವಾಗ ಲಾರಿ ಒಂದು ಇವಳ ಕಾರ್ಗೆ ಡಿಕ್ಕಿ ಹೊಡೆಯುತ್ತೆ. ರಾಣಿ ಅಲ್ಲೇ ಸಾವನ್ನಪ್ಪುತ್ತಾಳೆ. ಇದು ರಾಣಿ ಅಕ್ಕನಿಗೆ ತುಂಬ ಕಾಡ್ತಾ ಇರುತ್ತೆ. ಕಾರು ಒಳಗೆ ಮಗುವಿನ ಬಟ್ಟೆಗಳು, ಆಟ ಸಾಮಾನುಗಳು ಹಾಗೇ ಇದ್ವು. ಇದನ್ನೆಲ್ಲ ರಚನಾ ಮನೆಗೆ ತೆಗೆದುಕೊಂಡು ಹೋಗ್ತಾಳೆ. ಅದನ್ನೆಲ್ಲ ಹಾಗೆ ತನ್ನ ರೂಮ್ ಒಳಗೆ ಇಟ್ಕೊಳ್ತಾಳೆ. ದಿನ ರಾಣಿ ತೆಗೆದುಕೊಂಡಿದ್ದ ಬಟ್ಟೆ, ಆಟ ಸಾಮಾನನ್ನು ನೋಡ್ತಾ ಅದರೊಂದಿಗೆ ಮಾತಾಡಲು ಶುರು ಮಾಡ್ತಾಳೆ. ಒಳಗೊಳಗೆ ನನ್ನ ಮಕ್ಕಳಿಗೆ ಬಟ್ಟೆ ತರಲು ಹೋಗಿ ಹೀಗಾಯ್ತಲ್ಲ ಎಂದು ಕುಗ್ಗಿ ಹೋಗುತ್ತಾಳೆ. ಹೀಗೆ ರಾಣಿ ತಂದಿದ್ದ ಗೊಂಬೆಯೊಂದು ಇವಳ ಮಾತಿಗೆ ಪ್ರತಿಕ್ರಿಯಿಸುತ್ತಾ ಇರುತ್ತೆ. ಇವಳ ಮಾತನ್ನು ರಾಣಿ ಕೇಳಿಸಿಕೊಂಡು ಗೊಂಬೆಯ ರೂಪದಲ್ಲಿ ನಮ್ಮೊಂದಿಗೆ ಇದ್ದಾಳೆ ಎಂದು ರಚ್ಚು ಸಮಾಧಾನ ಮಾಡಿಕೊಳ್ತಿರ್ತಾಳೆ. ಸಂಜಯ್ ಕೂಡ ಅವಳ ಭ್ರಮೆಯನ್ನು ಹಾಳು ಮಾಡದೆ ರಚನಾಗೆ ಬೇಕಾದ ಹಾಗೆ ಪ್ರತಿಕ್ರಿಯಿಸುತ್ತಾನೆ. ಬೇರಾಗಬೇಕಿದ್ದ ಜೋಡಿ ಒಟ್ಟಿಗೆ ಇದ್ದಾರೆ, ಒಟ್ಟಿಗೆ ಇರಬೇಕೆಂದಿದ್ದ ಜೋಡಿ ದೂರ ಆಗಿದ್ದಾರೆ. ಮಗು ಇಬ್ಬರನ್ನು ಒಂದು ಮಾಡಿತ್ತು, ಅದಕ್ಕೆ ಮಕ್ಕಳನ್ನು ದೇವರು ಅಂತಾರೆ. ಹೀಗೆ ಎಷ್ಟೋ ಸಂಸಾರಗಳು ಮಗುವಿನ ಕಾರಣಕ್ಕೆ ಒಟ್ಟಿಗೆ ಇರುವುದು ನಿಜ. ದಾಂಪತ್ಯ ಅಂದರೆ ಕೇವಲ 2 ಜೀವಗಳ ನಡುವೆ ಬೆಸೆಯುವ ಬಂಧ ಮಾತ್ರ ಅಲ್ಲ. ಒಂದೇ ಜನ್ರೇಷನ್ನ ಇಬ್ಬರು ಒಂದಾದಾಗ 3 ಜನ್ರೇಷನ್ನ ಅಂದರೆ ತಂದೆ ತಾಯಿ ಮಕ್ಕಳು ಎಲ್ಲರ ಸಂಬಂಧವು ಉಳಿಸುವುದಾಗಿದೆ. ಜೀವನದಲ್ಲಿ ಯಾರು ಯಾವಾಗ ಯಾವ ರೀತಿ ದೂರ ಆಗುತ್ತಾರೋ ಗೊತ್ತಿಲ್ಲ. ಇದ್ದಷ್ಟು ದಿನ ನಮ್ಮವರೊಂದಿಗೆ ಸಂತೋಷದಿಂದ ಇರೋಣ. ಮನಸ್ತಾಪಗಳನ್ನು ಕೂತು ಮಾತನಾಡಿ ಬಗೆಹರಿಸಿಕೊಳ್ಬೇಕು. ಯಾರನ್ನು ಯಾವ ವಿಷಯಕ್ಕೂ ಒತ್ತಾಯಿಸಬಾರ್ದು. ಇಷ್ಟ ಬಂದಂತೆ ಬದುಕಲು ಬಿಡಬೇಕು. ನಮ್ಮ ಪಾಲಿಗೆ ಸಿಗಬೇಕಾದದ್ದು ನಮಗೆ ಸಿಕ್ಕೇ ಸಿಗುತ್ತದೆ. ನಮ್ಮದಲ್ಲದ್ದು ಹೇಗೆ ಕಾಪಾಡಿಕೊಂಡ್ರೂ ಕೈ ಜಾರಿ ಹೋಗುತ್ತೆ. ತಾಳ್ಮೆ ಒಂದಿದ್ದರೆ ಕಷ್ಟದ ಸಮಯವನ್ನು ದಾಟಬಹುದು. ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು ಅಷ್ಟೇ.
ಈ ಕಥೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಹಾಗೂ ನೀವು ಯಾವ ರೀತಿಯ ಕಥೆಗಳನ್ನು ಕೇಳಲು ಇಷ್ಟಪಡ್ತೀರಿ ಎಂಬುದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.